ಈಗ ನಮ್ಮ ಮುಂದಿನ ಸಾಧಕರನ್ನ ಪರಿಚಯ ಮಾಡೋ ಹೊತ್ತು. ಅವರೇ ಡಾಕ್ಟರ್ ಮೋಹನ್ ಪಾಟೀಲ್, ಮುಖ್ಯಸ್ಥರು ಪಾಟೀಲ್ ನರ್ಸಿಂಗ್ ಹೋಮ್ ದಾಂಡೇಲಿ. ಅವರು ನಡೆದು ಬಂದ ಹಾದಿಯ ಬಗ್ಗೆ, ಅವರ ಸಾಧನೆಯ ಬಗ್ಗೆ ಒಂದು ಸ್ಪೆಷಲ್ ವಿಟಿ ಇದೆ. ದೊಡ್ಡ ಚಪ್ಪಾಳೆಗಳು ಬರಲಿ. ಡಾಕ್ಟರ್ ಮೋಹನ್ ಪಾಟೀಲ್, ಮುಖ್ಯಸ್ಥರು ಪಾಟೀಲ್ ನರ್ಸಿಂಗ್ ಹೋಮ್ ದಾಂಡೇಲಿ, ಆ ಜರ್ನಿ ಕುರಿತು ಒಂದು ವಿಟಿ ನಿಮ್ಮ ಮುಂದೆ. ಡಾಕ್ಟರ್ ಮೋಹನ್ ಪಾಟೀಲ್ ಇವರ ಹೆಸರು ಕೇಳಿದರೆ ಉತ್ತರ ಕನ್ನಡದ ದಾಂಡೇಲಿ ಭಾಗದ ಜನ ಕೈ ಮುಗಿತಾರೆ. ಆರೋಗ್ಯ ಸೇವೆ ಗಗನ ಕುಸುಮವಾಗಿರುವ ಭಾಗದಲ್ಲಿ ನರ್ಸಿಂಗ್ ಹೋಮ್ ಸ್ಥಾಪಿಸಿ ಸಾವಿರಾರು ಬಡವರ ಬದುಕು ಉಳಿಸಿರುವ ಖ್ಯಾತಿ ಮೋಹನ್ ಪಾಟೀಲ್ ಅವರದ್ದು. 1993ರಲ್ಲಿ ಶುರುವಾದ ನರ್ಸಿಂಗ್ ಹೋಮ್ 3 ದಶಕಗಳಿಂದ ಜನರ ನಂಬಿಕೆ ಉಳಿಸಿಕೊಂಡು ಬಂದಿದೆ. ಗೌಳಿ, ಆದಿವಾಸಿಗಳು ಸೇರಿದಂತೆ ಬಡವರಿಗೆ ಮೊದಲ ಆದ್ಯತೆ. ದಿನದ 24 ಗಂಟೆಯೂ ಸೇವೆಗೆ ಲಭ್ಯ ಇರುವ ಡಾಕ್ಟರ್ ಮೋಹನ್ ಪಾಟೀಲ್ ಅವರ ಕೈಗುಣವು ಒಳ್ಳೆಯದು ಅಂತಾರೆ ಜನ. ಹಸನ್ಮುಖ, ಸರಳತೆ ಇವರ ವ್ಯಕ್ತಿತ್ವ. ರೋಟರಿ ಸಂಸ್ಥೆಯ ಸಕ್ರಿಯ ಸದಸ್ಯರಾಗಿರುವ ಡಾಕ್ಟರ್ ಪಾಟೀಲ್ ಹಳ್ಳಿಗಳಲ್ಲಿ ಆರೋಗ್ಯ ತಪಾಸಣೆ ಶಿಬಿರ ನಡೆಸುತ್ತಾರೆ. ಗಂಡನಿಗೆ ತಕ್ಕ ಹೆಂಡತಿ ಡಾಕ್ಟರ್ ಜ್ಯೋತಿ ಪಾಟೀಲ್. 3 ದಶಕಗಳಿಂದಲೂ ಬಡವರ ಬಂಧು ಡಾಕ್ಟರ್ ಆಗಿರುವ ಡಾಕ್ಟರ್ ಮೋಹನ್ ಪಾಟೀಲ್ ಕಾಯಕ ಯೋಗಿ ಪ್ರಶಸ್ತಿಗೆ ಗೌರವ ತಂದಿದ್ದಾರೆ ಎಂದು ದಿಂದ ಸರ್ವಿಸ್ ಮಾಡ್ತಾ ಇದ್ದೇವೆ ದಾಂಡೇಲಿನಲ್ಲಿ. ಸೊ ನಮ್ಮ ಈ ಕಾರ್ಯವನ್ನು ಗ್ಯಾರಂಟಿ ನ್ಯೂಸ್ ರಿಕಗ್ನೈಸ್ ಮಾಡಿ ನಮಗೆ ಈ ಅವಾರ್ಡ್ ಕೊಟ್ಟಿದ್ದು ತುಂಬ ಸಂತೋಷ ಆಯಿತು. ಮತ್ತಷ್ಟು ಸರ್ವಿಸ್ ಕೊಡಲಿಕ್ಕೆ ಸ್ಫೂರ್ತಿ ಸಿಗುತ್ತೆ.